ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಸ್ವಾಮಿ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ, ಈಗ ಟೈಮ್ 8:30 ಆಗಿದೆ. ನಾನು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾಕೆ ಹೋಗ್ತಿದ್ದೀನಿ, ಇವತ್ತು ಏನೇನೆಲ್ಲ ಮಾಡ್ತೀನಿ ಎಲ್ಲ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ತುಂಬ ಜನಕ್ಕೆ ನಂದು ಯಾವ ಊರು ಅಂತ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತು. ಅದನ್ನು ಸಹ ಈ ವ್ಲಾಗಲ್ಲಿ ನಾನು ಹೇಳ್ತೀನಿ. ನನಗೆ ಎಷ್ಟೊಂದು ಜನ ಕೇಳಿರೋ ಕಾಮನ್ ಕ್ವೆಶನ್ ಇದು. ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಸಹ ಹಾಕಿದ್ದೀರಾ, ಇನ್ನು ಸ್ವಲ್ಪ ಜನ DM ಅಲ್ಲೇ ಕೇಳಿದ್ದೀರಾ. ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯಾವ ಊರು ಅಂತ. ನಾನು ಒಂದು ಪ್ರಾಪರ್ ಇಂಟ್ರೊಡಕ್ಷನ್ ವಿಡಿಯೋನೇ ಮಾಡ್ದೇ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನ ಸ್ಟಾರ್ಟ್ ಮಾಡಿಬಿಟ್ಟೆ. ಅದಕ್ಕೆ ಈ ಕನ್ಫ್ಯೂಷನ್ಸ್ ಆಗಿದೆ ಅಷ್ಟೇ. ನಾನೀಗ ಮೆಜೆಸ್ಟಿಕ್ಕಿಗೆ ಹೋಗಬೇಕು, ಅದಕ್ಕೆ ನಾನು ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀನಿ. ನಾನು ಕರೆಕ್ಟಾಗಿ ಪ್ಲಾಟ್ಫಾರ್ಮಿಗೆ ಬಂದೆ, ಟ್ರೈನ್ ಸಹ ಮೂವ್ ಆಗೋಯ್ತು. ನನಗೆ ತುಂಬ ಸಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇನ್ನೇನು 5 ಮಿನಿಟ್ಸಲ್ಲಿ ನೆಕ್ಸ್ಟ್ ಟ್ರೈನ್ ಬರುತ್ತೆ. ಆದರೂ 5 ಮಿನಿಟ್ಸ್ ವೆಯ್ಟ್ ಮಾಡಬೇಕಲ್ಲ. 1 ಮಿನಿಟ್ ಬೇಗ ಬಂದಿದ್ದರೆ ಅದೇ ಟ್ರೈನ್ಗೆ ಹೋಗ್ಬೋದಿತ್ತು, ಬಟ್ ಲೇಟ್ ಆಗೋಯ್ತು. ನಾನು ಮೆಜೆಸ್ಟಿಕ್ಗೆ ಯಾಕೆ ಹೋಗ್ತಿದ್ದೀನಿ ಗೊತ್ತಾ? ಮತ್ತೆ ನಾನು ಊರಿಗೆ ಹೋಗ್ತಿದ್ದೀನಿ. ಲಾಸ್ಟ್ ವೀಕು ಸ್ಯಾಟರ್ಡೇ ನಾನು ಊರಿಗೆ ಹೋಗಿದ್ದೆ, ಮತ್ತು ವೆಡ್ನೆಸ್ಡೇ ಬಂದಿದ್ದೆ ಊರಿಂದ. ಥರ್ಸ್ಡೇ ಒಂದೇ ದಿನ ನಾನು ಡ್ಯೂಟಿಗೆ ಹೋಗಿದ್ದು. ಮತ್ತು ನನಗೆ ಫ್ರೈಡೇ ಇವತ್ತು ಲೀವ್ ಇದೆ ಅಂತ ಹೇಳಿದ್ರು, ಅದಕ್ಕೆ ಮತ್ತೆ ವಾಪಸ್ ಊರಿಗೆ ಹೋಗ್ತಿದ್ದೀನಿ. ಅದು ಮುಂಚೆನೇ ಗೊತ್ತಿದ್ದರೆ ಅದು ಒಂದಿನ ಲೀವ್ ತಗೊಂಡಿರ್ಬೋದಿತ್ತು. ಬಟ್ ನನಗೆ ಗೊತ್ತಿರಲಿಲ್ಲ ಫ್ರೈಡೇ ಲೀವ್ ಕೊಡ್ತಾರೆ ಅಂತ. ಅದು ಯಾರಿಗೂ ಗೊತ್ತಿರಲಿಲ್ಲ. ಲಾಸ್ಟ್ ಮಿನಿಟಲ್ಲಿ ಹೇಳಿದ್ದು. ಅದು ಯಾವಾಗ ಅಂತಂದರೆ ನಿನ್ನೆ ಸಂಜೆ ಲಾಗೌಟ್ ಆಗೋ ಟೈಮಲ್ಲಿ ಹೇಳಿದ್ದು ನಾಳೆ ಲೀವ್ ಅಂತ. ಅವರು ಲೀವ್ ಅಂತ ಹೇಳಿದಾಗ ನನಗೆ ಖುಷಿಗಿಂತ ಬೇಜಾರೇ ಆಗ್ತಿತ್ತು. ಒಂದು ದಿನಕ್ಕೋಸ್ಕರ ನಾನು ಬಂದನಲ್ಲ ಬೆಂಗಳೂರಿಗೆ. ಅದರಲ್ಲೂ ನಾನು ಗುರುವಾರ ಡ್ಯೂಟಿಗೆ ಹೋಗೋಕ್ಕೆ ಬುಧವಾರನೇ ಬಂದುಬಿಟ್ಟಿದ್ದೆ. ಅದಕ್ಕೆ 2 ದಿನ ಸುಮ್ಮನೆ ವೇಸ್ಟ್ ಆಯ್ತಲ್ಲ. ಅದು 2 ದಿನ, ಮತ್ತು ಇದು 2 ದಿನ ಊರಲ್ಲಿ ಆರಾಮಾಗಿರ್ಬೋದಿತ್ತು. ಅವ್ರು ಹೇಳಿರೋದೇ 5 ಗಂಟೆಲಿ. ಆವಾಗ ನಾನು ಊರಿಗೆ ಬರೋಕ್ಕೂ ಆಗೋದಿಲ್ಲ. ಮತ್ತು ನೇನು ನಾಳೆನೇ ಹೋಗೋದು ಅಂತ ಫಿಕ್ಸ್ ಮಾಡಿಕೊಂಡು ಇವತ್ತು ಹೋಗೋಣ ಅಂತ ಬಂದೆ. ಮೆಜೆಸ್ಟಿಕಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಟ್ರೈನ್ ಹತ್ತುವಾಗ ಫುಲ್ ಫ್ರೀಯಾಗೇ ಇತ್ತು, ಹತ್ತೋದಕ್ಕೇನೂ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇಳಿಯುವಾಗ ಮಾತ್ರ ನಮಗೆ ಇಳಿಯೋದಕ್ಕಿಂತ ಅವರು ಹತ್ತೋದಕ್ಕೆ ನುಗ್ಗಲಾಗಿ ಹತ್ತುತ್ತಿರ್ತಾರೆ. ಅವಾಗ ಇಳಿಯೋರಿಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ಅವ್ರು ಆಚೆಗೆ ಬರೋಕ್ಕೆ ಬಿಡೋದಿಲ್ಲ, ಯಾಕಂದರೆ ತುಂಬ ಜನ ಇರ್ತಾರೆ. ಮತ್ತು ಅವ್ರಿಗೆ ಟ್ರೈನ್ ಎಲ್ಲಿ ಮೂವ್ ಆಗಿಬಿಡುತ್ತೋ, ನಾವೆಲ್ಲಿ ಹತ್ತೋದಕ್ಕೆ ಆಗೋದಿಲ್ವೋ ಅನ್ನೋ ಅರ್ಜೆಂಟ್ ಇರುತ್ತೆ. ಅದಕ್ಕೆ ಅವರು ಇಳಿಯೋರ್ನ ಕೇರೆ ಮಾಡೋದಿಲ್ಲ, ಸುಮ್ಮನೆ ಹತ್ತುತ್ತಾ ಇರ್ತಾರೆ. ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದೆ. ಬಸ್ಗಳು ತುಂಬಾ ಇತ್ತು. ಜನ ಎಲ್ಲಿ ಜಾಸ್ತಿ ಇರ್ತಾರೋ, ಬಸ್ಗಳೆಲ್ಲ ರಶ್ ಆಗಿರುತ್ತೋ ಅಂದ್ಕೊಂಡೇ ಬಂದಿದ್ದೆ. ಆದರೆ ಆ ಥರ ಇರಲಿಲ್ಲ ಇವತ್ತು. ಯಾಕೆ ಅಂತಂದರೆ ಫ್ರೈಡೇ, ಇವತ್ತೇನು ಅಷ್ಟೊಂದು ಜನ ರಶ್ ಇರಲಿಲ್ಲ. ನಾಳೆ ಪಕ್ಕಾ ರಶ್ ಇರ್ತಾರೆ, ಯಾಕಂದರೆ ಸ್ಯಾಟರ್ಡೇ ಸಂಡೇ ರಜೆ ಇರುತ್ತಲ್ಲ. ವೀಕೆಂಡಲ್ಲಿ ಊರಿಗೆ ಹೋಗೋರು ಜಾಸ್ತಿ ಜನ ಇರ್ತಾರೆ, ಆವಾಗ ಬಸ್ ರಶ್ ಇರುತ್ತೆ. ಪ್ಲಾಟ್ಫಾರ್ಮಲ್ಲಿ ಒಂದು ಬಸ್ ನಿಂತಿತ್ತು. ಆ ಬಸ್ಸಲ್ಲೇನು ತುಂಬ ಜನ ಇರಲಿಲ್ಲ, ಸ್ವಲ್ಪ ಜನ ಮಾತ್ರ ಇದ್ದರು. ನಾನು ಬಸ್ ಹತ್ಬಿಟ್ಟು ಫಸ್ಟು ವಿಂಡೋ ಸೀಟ್ ನೋಡಿದೆ. ಸ್ವಲ್ಪ ಹಿಂದೆ ವಿಂಡೋ ಸೀಟೆಲ್ಲ ಖಾಲಿ ಇತ್ತು. ನಾನು ಸುಮ್ಮನೆ ಹಿಂದಕ್ಕೆ ಯಾಕೆ ಹೋಗೋದು ಅಂತ ಫ್ರಂಟಲ್ಲೇ ಯಾರೋ ಬೇರೆಯವ್ರ ಪಕ್ಕ ಕೂತಿದ್ದೆ. ಆಮೇಲೆ ಸುಮ್ಮನೆ ಯಾಕೆ ಇಲ್ಲಿ ಕೂರಲಿ, ಹೆಂಗಿದ್ರು ಫ್ರೀಯಾಗಿದೆ ಬಸ್ಸು, ಬ್ಯಾಗೆಲ್ಲ ಇಟ್ಕೋಬೋದು ಅಂತ ಅಂದ್ಕೊಂಡು ಹಿಂದಕ್ಕೆ ಹೋಗ್ಬಿಟ್ಟು ವಿಂಡೋ ಸೀಟಲ್ಲೇ ಕೂತ್ಕೊಂಡೆ. ಇನ್ನು ಈ ಡ್ರೈವರ್ ಬಂದು ಟಿಕೆಟ್ ಕೊಟ್ಟು ಬಸ್ ಹೊರಡೋದು ಎಷ್ಟೊತ್ತೋ ಅಂದ್ಕೊಂಡು ಕೂತಿದ್ದೆ ನಾನು. ಆದರೆ ಡ್ರೈವರ್ ಬಂದರು. ಅವ್ರು ಬಂದುಬಿಟ್ಟು ಯಾರ್ಯಾರು ಟಿಕೆಟ್ ಆಗಿಲ್ಲ ಬನ್ನಿ ಅಂತ ಅಂದರು. ಅಂದರೆ ಫಸ್ಟು ಬಸ್ಸಲ್ಲಿ ಕೂತಿರೋರಿಗೆಲ್ಲ ಅವ್ರು ಮುಂಚೆನೇ ಟಿಕೆಟ್ ಕೊಟ್ಬಿಟ್ಟಿದ್ರು. ಇನ್ನು ನೆಕ್ಸ್ಟು ನಾವು ಲಾಸ್ಟಲ್ಲಿ ಹತ್ತಿದ್ವಲ್ಲ, 1-2-3 ಜನ, ನಮಗೆ ಮಾತ್ರ ಟಿಕೆಟ್ ಕೊಟ್ಟಿರಲಿಲ್ಲ. ಹೆಂಗೋ ಸದ್ಯ ಅಂದ್ಕೊಂಡು ಅವ್ರ ಹತ್ರ ಹೋಗ್ಬಿಟ್ಟು ಟಿಕೆಟ್ ನಾವೇ ಇಸ್ಕೊಂಡು ಬಂದು ಕೂತ್ಕೊಂಡ್ವಿ. ಬೇಗನೆ ಬಸ್ಸು ಹೊರಡ್ತು. ನಾನು ಸ್ವಲ್ಪ ಹೊತ್ತು ಫೋನ್ ನೋಡಿದೆ, ಆಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ. ಮತ್ತು ಇನ್ನು ಸ್ವಲ್ಪ ಹೊತ್ತಿಗೆ ತಿಂಡಿಗೆ ಅಂತ ಬಸ್ ನಿಲ್ಲಿಸಿದ್ರು. ಹೋಟೆಲ್ ಶಾಂತಿಸಾಗರಲ್ಲಿ ತಿಂಡಿಗೆ ಬಸ್ ನಿಲ್ಲಿಸಿದ್ರು. ಬಟ್ ನಾನು ತಿಂಡಿನ ಯಾವುದೇ ಹೋಟೆಲ್ ಹತ್ರ ನಿಲ್ಲಿಸಿದ್ರು ತಿಂಡಿ ತಿನ್ನೋದಿಲ್ಲ. ಯಾಕಂತಂದರೆ ಅವರು ಒಂದು 5-10 ನಿಮಿಷ ಟೈಮ್ ಕೊಟ್ಟಿರ್ತಾರೆ. ನಾನ್ ಸ್ಟಾಪ್ ಬಸ್ಗಳಲ್ಲಿ ಜಾಸ್ತಿ ಟೈಮ್ ಕೊಡೋದಿಲ್ಲ. ಬೇರೆ ಎಕ್ಸ್ಪ್ರೆಸ್ಸಲ್ಲಾದರೆ ಸ್ವಲ್ಪ ಒಂದು 20 ನಿಮಿಷದವರೆಗೂ ಟೈಮ್ ಕೊಡ್ತಾರೆ. ಬಟ್ ನಾನ್ ಸ್ಟಾಪಲ್ಲಿ 5-10 ಮಿನಿಟ್ಸ್ ಕೊಟ್ಟಿರ್ತಾರೆ ಅಷ್ಟೇ ಟೈಮು. ನಾನು ಸ್ವಲ್ಪ ತಿಂಡಿ ತಿನ್ನೋದೆಲ್ಲ ನಿಧಾನ, ನನಗೆ ಅಲ್ಲಿ ತಿನ್ನೋಕ್ಕೂ ಆಗೋದಿಲ್ಲ. ನಾನು ಯಾವತ್ತೂ ಹೋಟೆಲ್ ಹತ್ರ ನಿಲ್ಲಿಸಿದಾಗ ತಿಂಡಿ ತಿನ್ನೋದಿಲ್ಲ. ಮನೆಯಿಂದ ಏನಾದ್ರು ತಂದಿದ್ದರೆ
ಅಲ್ಲೇ ಬಸ್ಸಲ್ಲೇ ಕೂತ್ಕೊಂಡು ತಿಂತೀನಿ. ಬಟ್ ಕೆಳಗೆ ಇಳಿದು ಹೋಟೆಲ್ಗೆ ಹೋಗಿ ಮಾತ್ರ ತಿಂಡಿ ತಿನ್ನಲ್ಲ. ಯಾಕೆ ಅಂತಂದರೆ ನಾನು ತಿಂಡಿ ತಿನ್ನೋ ಅಷ್ಟರಲ್ಲಿ ಬಸ್ಸು ನನ್ನ ಬಿಟ್ಟು ಹೋಗಿರುತ್ತೆ ಅಂತ ಆ ಭಯಕ್ಕೆ ನಾನು ಬಸ್ಸಿಂದ ಇಳಿದು ಹೋಟೆಲ್ಗೆ ಹೋಗಿ ತಿಂಡಿ ತಿನ್ನಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ನಾನು ನನ್ನ ಡೆಸ್ಟಿನೇಷನ್ನ ರೀಚ್ ಆಗ್ತಿದ್ದೀನಿ. ನಾನಿವಾಗ ಹೋಗ್ತಿರೋದು ಹಾಸನ್ಗೆ. ನಮ್ಮೂರು ಹಾಸನವ್ರು ಯಾರಾದರೂ ನನ್ನ ಹಿಂದಿನ ವೀಡಿಯೋಸ್ನ ನೋಡಿದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಹಾಸನವಳು ಅಂತ. ಯಾಕೆ ಅಂತಂದರೆ ನಾನು ಬಸ್ ಸ್ಟ್ಯಾಂಡ್ದು ಮತ್ತು ಹಾಸನದೇ ಒಂದೊಂದು ವೀಡಿಯೋಸ್ ಎಲ್ಲ ಹಾಕಿರ್ತೀನಲ್ಲ, ಅವರೆಲ್ಲ ನೋಡಿರೋರಿಗೆ ಗೊತ್ತಾಗುತ್ತೆ ಅದು ನಂದು ಹಾಸನ ಅಂತ. ಯಾರಿಗೆಲ್ಲ ಗೊತ್ತಿರಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟೇ. ನಮ್ಮ ಬಸ್ಸು ಹಾಸನ್ಗೇನೋ ಬಂತು, ಬಟ್ ಬಸ್ ಸ್ಟ್ಯಾಂಡ್ಗೆ ಹೋಗಲಿಲ್ಲ. ಡೈರಿ ಸರ್ಕಲ್ ಸ್ಟಾಪ್ ಕೊಟ್ಟರು. ನೆಕ್ಸ್ಟು ರೈಲ್ವೆ ಸ್ಟೇಷನ್ ಇಳಿಯೋರು ಬನ್ನಿ ಅಂತ ಹೇಳಿದ್ರು. ಬಟ್ ರೈಲ್ವೆ ಸ್ಟೇಷನ್ಗೆ ಹೋಗೋಕ್ಕೆ ಮುಂಚೆನೇ ಬಸ್ನ ಡಿಪೋ ಕಡೆಗೆ ಟರ್ನ್ ಮಾಡಿದ್ರು. ನೆಕ್ಸ್ಟು ಡೈರೆಕ್ಟು ಡಿಪೋಗೇ ಬಂತು ಬಸ್ಸು. ಯಾಕೆ ಅಂತಂದರೆ ಬಸ್ಗೆ ಡೀಸೆಲ್ ಹಾಕಿಸ್ಬೇಕಿತ್ತಂತೆ ಅವರು. ಅದಕ್ಕೇ ಅವರು ಡೈರೆಕ್ಟ್ ಬಸ್ ಸ್ಟ್ಯಾಂಡ್ ಬದಲು ಡಿಪೋಗೆ ಬಂದಿದ್ದರು. ಡಿಪೋದಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಮತ್ತೆ ನೆಕ್ಸ್ಟು ಬಸ್ ಸ್ಟ್ಯಾಂಡ್ ಕಡೆಗೆ ಹೋಗ್ತಿತ್ತು ಬಸ್ಸು. ಆದರೆ ನಾನು BSNL ಸ್ಟಾಪಲ್ಲೇ ಇಳ್ಕೊಂಡೆ. ಯಾಕೆ ಅಂತಂದರೆ ನಮ್ಮಮ್ಮ ನನಗೆ ವೆಯ್ಟ್ ಮಾಡ್ತಿದ್ರು. ಅವರು ಹಾಸ್ಪಿಟಲಲ್ಲಿ ಇದ್ದರು. ನಾನು ಹಾಸ್ಪಿಟಲ್ ಹತ್ರ ಹೋಗಬೇಕಿತ್ತು. BSNLಲ್ಲೇ ಇಳ್ಕೊಂಡು ಅಲ್ಲಿಂದ ಡೈರೆಕ್ಟು ಹಾಸ್ಪಿಟಲ್ ಹತ್ರ ನಾನು ನಡ್ಕೊಂಡು ಹೋಗ್ತಿದ್ದೀನಿ. ಈಗ ಟೈಮ್ 1 ಗಂಟೆ ಆಗಿದೆ. ನಾನು ಬೆಳಗ್ಗೆ ತಿಂಡಿನೂ ತಿಂದಿಲ್ಲ, ಮಧ್ಯಾಹ್ನ ಊಟನೂ ಮಾಡಿಲ್ಲ. ಫಸ್ಟ್ ಹಾಸ್ಪಿಟಲ್ ಹತ್ರ ಹೋಗೋಣ ಅಂತ ಹೋಗ್ತಿದ್ದೀನಿ. ನಮ್ಮಮ್ಮನ ಫೋನ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಅದು ಸಿಮ್ ಹಾಕಿದರೂ ಸಹ ನೆಟ್ವರ್ಕ್ ತೋರಿಸ್ತಿಲ್ಲ, ನೋ ಸರ್ವಿಸ್ ಅಂತಲೇ ಬರ್ತಿದೆ. ಅದೇನೋ ಪ್ರಾಬ್ಲಮ್ ಆಗಿದೆ, ಅದನ್ನು ಬೇರೆ ಸರಿ ಮಾಡಿಸ್ಬೇಕಿತ್ತು. ಫಸ್ಟು ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಆಮೇಲೆ ಆ ಫೋನೆಲ್ಲ ಸರಿ ಮಾಡಿಸೋಣ ಅಂತ ಅಂದ್ಕೊಂಡು ಫಸ್ಟ್ ಹಾಸ್ಪಿಟಲಿಗೆ ತೋರಿಸೋಣ ಅಂತ ಹೋಗ್ತಿದ್ದೀನಿ. ನಾನು ಹೋಗೋ ಅಷ್ಟರಲ್ಲಿ ಅಮ್ಮ ಬಂದು ಟೋಕನ್ ಎಲ್ಲ ತಗೊಂಡು ವೆಯ್ಟ್ ಮಾಡ್ತಾ ಕೂತಿದ್ರು. ನಾನು ಇವಾಗ ಹಾಸ್ಪಿಟಲ್ ಹತ್ರ ಬಂದೆ. ನೋಡಿ, ಇವರೇ ನಮ್ಮಮ್ಮ. ಲಾಸ್ಟ್ ಟೈಮ್ ನಾನು ಬೇಗ ಬಂದು ನಮ್ಮಮ್ಮಂಗೆ ವೆಯ್ಟ್ ಮಾಡ್ತಿದ್ದೆ. ಈ ಸಲ ಉಲ್ಟಾ ಆಯಿತು. ನಮ್ಮಮ್ಮನೇ ಬಂದುಬಿಟ್ಟು ನನಗೆ ವೆಯ್ಟ್ ಮಾಡ್ತಿರ್ಲಿಲ್ಲ, ಡಾಕ್ಟರ್ಗೆ ವೆಯ್ಟ್ ಮಾಡ್ತಿದ್ರು. ನಾನು ಲಾಸ್ಟ್ ಟೈಮು ಟೋಕನ್ ತೊಗೊಂಡು ಅಮ್ಮ ಬರಲಿ ಅಂತ ಕಾಯ್ತಿದ್ದೆ. ಹಾಸ್ಪಿಟಲಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸಖತ್ ಬಿಸಿಲಿತ್ತು. ನಾನು ಬೆಳಗ್ಗೆ ತಿಂಡಿ ಬೇರೆ ತಿಂದಿರಲಿಲ್ಲ, ಅದಕ್ಕೆ ಮಧ್ಯಾಹ್ನ ಊಟ ಮಾಡ್ತಿದ್ದೀನಿ. ಈಗ ನಾನು ಅಮ್ಮ ಇಬ್ಬರು ಊಟ ಮಾಡಿಕೊಂಡು ಮತ್ತೆ ಹಾಸ್ಪಿಟಲಿಗೆ ಬಂದ್ವಿ. ಈಗ ಬೇರೆ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಮತ್ತು ಈ ಹಾಸ್ಪಿಟಲಲ್ಲೂ ಸೇಮ್ ಪ್ರೊಸೆಸ್ಸು. ಟೋಕನ್ ತಗೊಂಡ್ವಿ, ಮತ್ತೆ ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಪೇಷಂಟ್ಸ್ ಜಾಸ್ತಿ ಇದ್ದರು ಇವತ್ತು ಇಲ್ಲಿ. ನಾನು ಲಾಸ್ಟ್ ಟೈಮ್ ಹೋಗಿದ್ದಾಗ ಯಾರೂ ಪೇಷಂಟ್ಸೇ ಇರಲಿಲ್ಲ, ನಾವು ಒಬ್ಬರೇ ಇದ್ದಿದ್ದು, ಜಾಸ್ತಿ ಜನನೇ ಇರಲಿಲ್ಲ. ಇವತ್ತು ಮಾತ್ರ ಜಾಸ್ತಿ ಜನ ಇದ್ದರು. ಲಾಸ್ಟ್ ಟೈಮ್ ಬೇಗ ಮುಗಿಸ್ಕೊಂಡು ಹೋಗಿದ್ವಿ, ಇವತ್ತಂತೂ ಸಖತ್ ಲೇಟಾಗೋಯ್ತು. ಡಾಕ್ಟರು ಇಂಜೆಕ್ಷನ್ನು ಟ್ಯಾಬ್ಲೆಟ್ಸ್ ಎಲ್ಲ ಬರ್ತಿದ್ರು, ಅದನ್ನೆಲ್ಲ ಹೋಗ್ಬಿಟ್ಟು ತೊಗೊಬಂದೆ. ಅಲ್ಲಿ ಒಬ್ಬರು ನರ್ಸ್ ಇದ್ದರು. ಅವರು ರೂಮ್ ನಂಬರ್ 9ಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಅಲ್ಲಿಗೆ ಹೋದರೆ ಅಲ್ಲಿದ್ದವರು ಡ್ಯೂಟಿ ಡಾಕ್ಟರು ಅವರು ಇಲ್ಲಲ್ಲ ಹಾಕೋದು ಇಂಜೆಕ್ಷನ್ಸು, ರೂಮ್ ನಂಬರ್ 7ಗೆ ಹೋಗಿ ಅಂದರು. 7ನಲ್ಲಿ ಅಲ್ಲಿ ಫಿಲ್ ಆಗಿಬಿಟ್ಟಿದ್ರು. ಇಬ್ಬರು ಆಲ್ರೆಡಿ ಪೇಷಂಟ್ಸ್ ಇದ್ದರು. ಒಬ್ರದ್ದು ಆಗಿತ್ತು, ಬಟ್ ಅವ್ರು ಹೋಗೋದೇನೋ ಲೇಟ್ ಆಗುತ್ತೆ ಅಂತ ಅವರು ಹೋಗಿರಲಿಲ್ಲ. ಮತ್ತು ಅಲ್ಲಿಂದ ಅವರು ಫಸ್ಟ್ ಫ್ಲೋರ್ಗೆ ಹೋಗಿ ಅಂತ ಅಂದರು. ಆಮೇಲೆ 2nd ಫ್ಲೋರ್ಗೆ ಹೋಗಿ ಅಂತ ಅಂದರು. 2nd ಫ್ಲೋರಲ್ಲೂ ಎಲ್ಲ ಫಿಲ್ ಆಗಿದ್ದಾರೆ, ಅಲ್ಲೂ ಸ್ಪೇಸ್ ಇಲ್ಲ ಅಂತ ಫಸ್ಟ್ ಫ್ಲೋರ್ಗೆ ಬಂದ್ವಿ. ಇವಾಗ 2 ಗಂಟೆಲಿ ಮಾಡಿದ್ದು. ಇವರು ನಾವು ಬಂದ ತಕ್ಷಣ ಬಂದು ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಹಾಕ್ಬಿಟ್ಟು ಹೋದರು. ನನಗೆ ಇಂಜೆಕ್ಷನ್ ಅಂದರೆ ಭಯ. ನನಗೆ ಹುಷಾರಿಲ್ಲ ಅಂದ್ರೂ ನಾನು ಹಾಸ್ಪಿಟಲ್ಗೆ ಅದಕ್ಕೆ ಹೋಗಲ್ಲ, ಎಲ್ಲಿ ಇಂಜೆಕ್ಷನ್ ಮಾಡಿಬಿಡ್ತಾರೋ ಅಂತ. ಹೋದ್ರೂ ನಾನು ಟ್ಯಾಬ್ಲೆಟ್ಸ್ ಇಸ್ಕೊತೀನಿ ಅಷ್ಟೇ. ನನಗೆ ಇಂಜೆಕ್ಷನ್ ಮಾಡ್ತೀನಿ ಅಂತ ಡಾಕ್ಟ್ರ್ ಹೇಳಿದ್ರು ನನಗೆ ಬೇಡ ಅಂತಲೇ ಹೇಳೋದು. ಅದರಲ್ಲೂ ಈ ಗ್ಲುಕೋಸ್ ಇದನ್ನೆಲ್ಲ ಹಾಕ್ತಾರಲ್ಲ, ಅದನ್ನಂತೂ ನೋಡಿದ್ರೇ ಭಯ ಆಗುತ್ತೆ ನನಗೆ. ಈಗ ನಾನು ಹಾಸ್ಪಿಟಲಿಂದ ಏರ್ಟೆಲ್ ಸರ್ವಿಸ್ ಸೆಂಟರ್ಗೆ ಹೋಗ್ತಿದ್ದೀನಿ. ಆವಾಗಲೇ ಹೇಳೋದ್ನಲ್ಲ, ಅದು ಸಿಮ್ ಪ್ರಾಬ್ಲಮ್ ಆಗಿದೆ ಅಂತ.
ಸಿಮ್ ಇರುತ್ತೆ ಫೋನಲ್ಲಿ, ಬಟ್ ನೆಟ್ವರ್ಕ್ ತೋರಿಸೋದಿಲ್ಲ, ನೋ ಸರ್ವಿಸ್ ಅಂತ ಬರ್ತಿದೆ. ಅದು ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಈಗ ಏರ್ಟೆಲ್ ಸರ್ವಿಸ್ ಸೆಂಟರ್ಗೆ ಹೋಗ್ತಿದ್ದೀವಿ, ನಾನು ಮತ್ತು ಅಮ್ಮ ಇಬ್ಬರೂ. ನನಗೂ ಬೆಳಗ್ಗೆಯಿಂದ ಓಡಾಡಿ ಟ್ರಾವೆಲ್ ಮಾಡಿ ಸುಸ್ತಾದಂಗೆ ಆಗಿತ್ತು. ಅದಕ್ಕೆ ಸ್ವಲ್ಪ ದೂರನೂ ಇತ್ತು ಅದು ಹಾಸ್ಪಿಟಲಿಂದ. ಅದಕ್ಕೆ ಆಟೋ ಮಾಡ್ಕೊಂಡು ಸುಮ್ಮನೆ ಹೋಗೋದು ಬೆಸ್ಟು ಅಂತ ನಾನು ಅಮ್ಮ ಇಬ್ಬರೂ ಆಟೋದಲ್ಲೇ ಹೋಗ್ತಿದ್ದೀವಿ. ಸಿಮ್ ಪ್ರಾಬ್ಲಮ್ ಆಗಿರೋದು ಗೊತ್ತಿಲ್ಲದೇ ರೀಚಾರ್ಜ್ ಬೇರೆ ಮಾಡಿಬಿಟ್ಟಿದ್ದೀವಿ. ಅದು ಸುಮ್ಮನೆ ವೇಸ್ಟು. 2 ಡೇಸ್ ಆಯಿತು ರೀಚಾರ್ಜ್ ಮಾಡಿ, ಸಿಮ್ಮು ವರ್ಕೇ ಆಗ್ತಿಲ್ಲ, ರೀಚಾರ್ಜ್ ಸುಮ್ಮನೆ ಅದು ಮಾಡಿರೋದು. ಅದಕ್ಕೆ ಈಗ ಸಿಮ್ನ ಫಸ್ಟು ಸರಿ ಮಾಡಿಸ್ಕೊಂಡು ಹೋಗೋಣ ಅಂತ ಹೋಗ್ತಿರೋದು. ಹಾಂ, ಹೋಗ್ಬೋದಾ ಇಲ್ಲಿ? ನಾವು ಸರ್ವಿಸ್ ಸೆಂಟರ್ಗೆ ಬಂದಾಗ ಅವರು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು. ಆಮೇಲೆ ಕೇಳಿದ್ರು ಏನು ಪ್ರಾಬ್ಲಮ್ ಅಂತ. ಈ ಥರ ಆಗಿದೆ ಅಂತ ಹೇಳಿದಾಗ ಅದು ಸಿಮ್ ಯಾರ ಹೆಸರಲ್ಲಿದೆ ಅಂತ ಅಂದರು. ಅದು ನಮ್ಮ ಅಪ್ಪಾಜಿ ಹೆಸರಲ್ಲಿದೆ. ಹಂಗಂತ ಹೇಳಿದ ತಕ್ಷಣ ಅದು ಅವರೇ ಬರಬೇಕು ಅಂತ ಅಂದರು. ಸುಮ್ಮನೆ ನಾವು ಹೋಗಿದ್ದು ವೇಸ್ಟ್ ಆಗೋಯ್ತು, ನಾವು ಹೋಗಿದ್ದ ಕೆಲಸನೇ ಆಗಲಿಲ್ಲ ಅದು. ಆಮೇಲೆ ತುಕ್ಕಿಡಿತು ತಪ್ಪಾಯಿತು ಅಂದರೆ ಹೊಸ ಪೀಸ್ ಸಿಗುತ್ತೆ. ಅದೇ ಹೋಗ್ಬಿಡುತ್ತೆ ಸುಮ್ಮನೆ. ಅದು ಕೋಟೆಡ್, ಅದು ಅದೇನು ಇದು ಬಾಟಮೇ ತಾಮ್ರ ಅಲ್ಲ, ಸುಮ್ಮನೆ ಕೋಟಿಂಗ್ ಅದು ಅಷ್ಟೇ. ಆನ್ಲೈನ್ದಲ್ಲ, ಇಲ್ಲೇ ಅಂಗಡಿ ತಂದಿದ್ದು ಅಂದರೆ ಅರ್ಜೆಂಟ್ ತಂದಿದ್ದು. ತಿನ್ನೋಕ್ಕೆ ಏನು ತಗೊಳ್ಳೋದು? ಏನಾದರೂ ತಗೋಬೇಕು. ಸಿಮ್ ಅಂತೂ ಸರಿ ಹೋಗಲಿಲ್ಲ. ಅದಕ್ಕೆ ಅದನ್ನು ಅಲ್ಲೇ ಬಿಟ್ಬಿಟ್ಟು ನಾವು ನೆಕ್ಸ್ಟು ಪಾತ್ರೆ ಏನೋ ತೊಗೋಬೇಕಿತ್ತು. ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಅವ್ರಿಗೆ ಏನೇನು ಬೇಕಿತ್ತು ಎಲ್ಲ ತೊಗೊಂಡ್ರು. ಅಲ್ಲಿಂದ ನಾವು ನೆಕ್ಸ್ಟು ಮಾರ್ಕೆಟಿಗೆ ಬಂದ್ವಿ. ಮಾರ್ಕೆಟಲ್ಲಿ ಹಣ್ಣು ತೊಗೊಂಡ್ವಿ. ಅಲ್ಲಿಂದ ಟೈಮ್ ಆಯಿತು ಬಸ್ಸಿಗೆ ಅಂತ ಅಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಟ್ ನಮ್ಮ ಬಸ್ಸಿನ ಬಂದೇ ಇರಲಿಲ್ಲ. ಇವತ್ತಿನ ದಿನ ಎಲ್ಲ ಬರೀ ಕಾಯೋದೇ ಆಗೋಯ್ತು. ಅಲ್ಲೆಲ್ಲ ಹಾಸ್ಪಿಟಲಲ್ಲಿ ಕಾಯ್ದಿದ್ದಾಯಿತು. ಈಗ ಬಸ್ಸಿಗೆ ಕಾಯ್ತಿದ್ದೀವಿ ಬಸ್ ಸ್ಟ್ಯಾಂಡಲ್ಲಿ. ಕೊನೆಗೂ ಬಂತು ಬಸ್ಸು. ಬಸ್ ಹತ್ತೋದಕ್ಕೆ ತುಂಬ ಅಂದರೆ ತುಂಬ ಜನ ಇದ್ದರು. ಫುಲ್ಲು ರಶ್ ಆಗೋಗಿತ್ತು. ಸೀಟ್ ಇತ್ತು ಎಲ್ರಿಗೂ, ಬಟ್ ಹೊರಗಡೆಯಿಂದ ಹತ್ತುವಾಗ ಅಷ್ಟೊಂದು ರಶ್ ಇತ್ತು. ನಮಗೂ ಬಸ್ಸಲ್ಲಿ ಸೀಟ್ ಸಿಕ್ತು. ಕೂತ್ಕೊಂಡು ಊರ ಕಡೆಗೆ ಹೊರಟ್ವಿ. ನನಗೆ ಟ್ರಾವೆಲ್ ಮಾಡಿದ್ದಕ್ಕೆ ಮತ್ತು ಅಲ್ಲೆಲ್ಲ ಓಡಾಡಿದ್ದಕ್ಕೆ ಫುಲ್ಲು ಸುಸ್ತಾಗಿ ಬಸ್ಸಲ್ಲಿ ಫುಲ್ ನಿದ್ದೆನೇ ಮಾಡಿಬಿಟ್ಟಿದ್ದೆ ನಾನು. ಎಷ್ಟು ಕೊಟ್ಟಿದೀಯಾ? ಜಾಸ್ತಿ ಬೇಕಾಯ್ತು ಕಾಫಿ. ಪೂರಿ ತಂದಿದೆಯಲ್ಲ, ಸ್ಪೂನ್ ಇದೆಯಾ? ನಿದ್ದೆ 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 ಮಂಚಿನ ಬೇಡ ಅಂತ ಇದಾಳ್ತಿ ಇಲ್ಲಿ ಊಟಕ್ಕೆ. ಅವಾಗ ನಾನು ಮಾಡಿದ್ರೆ ಒಂದು ಹೊತ್ತ ಮನೆಗೆ ಬಾ, ಬದನೆ ಮಾಡುವಾಗ ಏನು ಮಾಡ್ತೀವಿ ಈಗ? ಏನು ಸಾರಿ ನಮ್ಮ ರಸ್ತೆ ಉಣ್ಣೋದು ಅಷ್ಟೆ. ಇನ್ನೊಂದು ಮತ್ತೊಂದು ಅಪ್ಪದ ಮನೆಗೆ ತಾ
ಮನ್ಗಿಲ್ಲ ಹಾಡು ಹಾಕಿದ್ವಿ. ಆ ಸ್ಪೀಕರೆಲ್ಲ ಯೂಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವಿಡಿಯೋ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದೇ ಥರ ವ್ಲಾಗ್ಸ್ ಆಗ್ತಾ ಇರ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.